ಮಂಚೇನಹಳ್ಳಿಯ ಏನು ತಾಲೂಕೇನಿದೆ ಅಲ್ಲಿನ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಮಹಿಳಾ ವೈದ್ಯಾಧಿಕಾರಿ ಇಲ್ಲ. ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಎಷ್ಟೋ ಶಾಲೆಗಳು ಸುರಿತಾ ಇವೆ. ಎಷ್ಟೋ ಶಾಲೆಗಳು ಬಿದ್ದೋಗೋ ರೀತಿ ಇದೆ. ಎಷ್ಟೋ ಶಾಲೆಗಳಿಗೆ ಕಟ್ಟಡಗಳಿಲ್ದಿರ ಮರಗಳ ಕೆಳಗಡೆ ಇನ್ನೆಲ್ಲೋ ಮಾಡುವಂತಹ ಪಾಠ ಮಾಡುವಂತಹ ಪರಿಸ್ಥಿತಿ ಇದೆ. ಅಂತ ಕಡೆ ನಾನು ದುಡಿದದ್ದ ದುಡ್ಡನ್ನ ಹಾಕಬೇಕು ಅನ್ನೋದು ನನ್ನ ಆಸೆ. ಆಸ್ಪತ್ರೆಗಳಿಗೆ ಹೋಗಿ ಎಷ್ಟು ಜನ ಆಸ್ಪತ್ರೆಗಳಿಗೆ ನನಗೆ ಫೋನ್ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ನನಗೆ ಹೃದಯ ಹಿಂಡಿದಾಗುತ್ತೆ. ತಾಯಿನ ಕರ್ಕೊಂಡು ಹೋಗಿರ್ತಾರೆ, ತಮ್ಮಂದ್ರನ್ನ ಕರ್ಕೊಂಡು ಹೋಗಿರ್ತಾರೆ, ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಾರೆ. ಆ ಶುಲ್ಕ ಕಟ್ಟಕ್ಕಾಗದಿರ ಸತ್ತೋದ್ರೂ ಪರವಾಗಿಲ್ಲ ಕರ್ಕೊಂಬಂದ್ಬೇಡ ಹಾಸ್ಪಿಟ್ಲಲ್ಲಿ ಅನ್ನುವಂತ ಪರಿಸ್ಥಿತಿ ಇವತ್ತು ನನ್ನ ಭಾರತ ದೇಶದಲ್ಲಿರೋದು. ನಾವೆಲ್ಲರೂ ಸಹ ತಲೆ ತಗ್ಗಿಸಬೇಕಾಗಿರುವಂತಹ ವಿಷಯ. ಅಂತಹ ವ್ಯವಸ್ಥೆಯನ್ನ ನನಗೆ ಗೊತ್ತಿಲ್ಲ. ನಾನು ರಾಜಕೀಯಕ್ಕೆ ಹೋಗಿ ಏನೋ ಸಾಧನೆ ಮಾಡ್ಬಿಡ್ತೀನ, ನನಗೆ ಆ ಯೋಗ ಇದೆಯಾ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಬಿಸ್ನೆಸ್ ಮಾಡಕ್ ಗೊತ್ತಿದೆ, ಅದರಿಂದ ಹಣ ಸಂಪಾದನೆ ಮಾಡೋದು ಗೊತ್ತಿದೆ. ಆ ಹಣವನ್ನ ನಿಮಗೆಲ್ಲರಿಗೂ ಹಂಚೋ ಅಂತ ಹೃದಯವನ್ನ ನನಗೆ ದೇವರು ಕೊಟ್ಟಿದ್ದಾನೆ. ಆ ಮುಖಾಂತರ ಅಂತೂ ಈ ಕೆಲಸವನ್ನ ಮಾಡ್ತಾನೆ ಹೋಗ್ತೀನಿ. ಏನಾದ್ರೂ ಮುಂದೆ ಏನಾದ್ರೂ ಒಂದು ಅಧಿಕಾರ ಸಿಕ್ಕರೆ ವಿಶ್ವಣ್ಣನ ಮೇಲೆ ಒಂದು ವಿಷಯದಲ್ಲಿ ನಾನು ಚಾಲೆಂಜ್ ಮಾಡಬೇಕು ಅಂತಿದ್ದೀನಿ. ಯಲಹಂಕ ಕ್ಷೇತ್ರಕ್ಕಿಂತ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಅಭಿವೃದ್ಧಿಯಲ್ಲಿ ಇನ್ನೂ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ. ಅದಕ್ಕೆ ವಿಶ್ವಣ್ಣ ಕೂಡ ಹೆಲ್ಪ್ ಮಾಡ್ತಾರೆ ಅನ್ನೋದು, ವಿಶ್ವಣ್ಣ ಕೂಡ ಸಹಾಯ ಮಾಡ್ತಾರೆ ಅನ್ನೋದು ನನ್ನ ಮನದಾಳದ ಮಾತು. ಒಂದೇ ಒಂದು ಮಾತು ಹೇಳೋದು ಮರ್ತದೆ. ಮಂಚೇನಹಳ್ಳಿಯಲ್ಲಿ ಈ ವೇದಿಕೆ ಹೇಳ್ತಾ ಇದ್ದೀನಿ. ಇದು ಯಾರು ನನ್ನ ಜಿಲ್ಲಾಡಳಿತ ಇರ್ಬೋದು, ನನ್ನ ಶಾಸಕರು ಇರ್ಬೋದು, ಅಥವಾ ಇನ್ಯಾರೇ ಇರ್ಬೋದು, ಈ ಒಂದು ವೇದಿಕೆ ಮುಖಾಂತರ ತಮ್ಮಲ್ಲಿ ಆಗ್ರಹ ಪಡಿಸ್ತಾ ಇದ್ದೀನಿ. ಸುಮಾರು 50-60 ಸಾವಿರ ಜನಸಂಖ್ಯೆ ಇರುವಂತಹ ಮಂಚೇನಹಳ್ಳಿ ತಾಲೂಕಿನಲ್ಲಿ ಆ ಆಸ್ಪತ್ರೆಯಲ್ಲಿ ಒಬ್ರು ಏನು ಮಹಿಳಾ ವೈದ್ಯಾಧಿಕಾರಿ ಇಲ್ಲದೆ ಇರೋದು ನಿಜಕ್ಕೂ ನೀವೆಲ್ಲರೂ ನನ್ನ ಮಹಿಳೆಯರಿಗೆ ಮಾಡ್ತಾ ಇರೋಂಥ ಮೋಸ. ಇದ್ರ ವಿರುದ್ಧ ದಯವಿಟ್ಟು ನಾನೀಗ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ತಕ್ಷಣವೇ ಅಲ್ಲೊಬ್ಬ ವೈದ್ಯಾಧಿಕಾರಿಯನ್ನ ನೇಮಿಸುವಂತಹ, ಮಹಿಳಾ ವೈದ್ಯಾಧಿಕಾರಿಯನ್ನ ನೇಮಿಸುವಂತಹ ಪರ್ಮನೆಂಟ್ ಆಗಿರುವಂತಹ ಕೆಲಸವನ್ನ ತಾವು ಜಿಲ್ಲಾಡಳಿತ, ತಾಲೂಕಾಡಳಿತ, ಶಾಸಕರು ಮಾಡ್ತೀರಾ ಅಂತ ಈ ಮುಖಾಂತರ ಕೇಳ್ಕೊಂತಾ ಇದ್ದೀನಿ. ಆಗಿಲ್ಲ ಅಂತಂದ್ರೆ ಅದರ ಪರಿಣಾಮ ಬೇರೆ ಆಗುತ್ತೆ, ಹೋರಾಟ ಬೇರೆ ಇರುತ್ತೆ. ಸಂದೀಪ್ ರೆಡ್ಡಿ ಯಾರನ್ನೂ ದ್ವೇಷಿಸೋಲ್ಲ. ಸಂದೀಪ್ ರೆಡ್ಡಿಯ ಏನು ಒಬ್ಬ ಯಾರಾದ್ರೂ ಆದರ್ಶ ಇದ್ದಾರೆ ಅಂತಂದ್ರೆ ಅಜಾತ ಶತ್ರು ವಾಜಪೇಯಿ ಅವರು. ಅವರ ರೀತಿ ಅಜಾತ ಶತ್ರುವಾಗಿ ಈ ಮಣ್ಣಿನಲ್ಲಿ ಕರಗೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ. ಯಾರನ್ನೂ ದ್ವೇಷಿಸೋದಾಗ್ಲಿ, ಯಾರ ಮೇಲೆ ಅಸೂಯೆ ಪಡೋದಾಗ್ಲಿ ನಂದಿಲ್ಲ. ಆದ್ರೆ ನನ್ನ ಜನಗಳಿಗೆ ನೀವು ಕೆಲಸ ಸರಿಯಾಗಿ ಮಾಡಿಲ್ಲ, ನನ್ನ ಜನಗಳ ಹಕ್ಕುಗಳನ್ನ ಕಿತ್ಕೊಂಡು ನನ್ನ ಜನಗಳ ಟ್ಯಾಕ್ಸ್ ಹಣದಲ್ಲಿ ನೀವು ಮಜಾ ಮಾಡ್ತಿದ್ರೆ ಮಾತ್ರ ನಿಮ್ಮೆಲ್ಲರ ವಿರುದ್ಧ ಸಿಡಿದೇಳುವಂತಹ ಕೆಲಸ ನಾವು ಮಾಡ್ತೀವಿ. ಈ ವೇದಿಕೆ ಮುಖಾಂತರ ನಿಮ್ಗೆಲ್ಲರಿಗೂ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀನಿ. ಅಂತ ಸಂದರ್ಭದಲ್ಲಿ ನೀವು ಬೇರೆ ರೀತಿಯ ಸಂದೀಪ್ ರೆಡ್ಡಿನ ಈಗಾಗಲೇ 1-2 ಬಾರಿ ನೋಡಿದೀರಾ. ಮತ್ತೊಮ್ಮೆ ಆ ರೀತಿಯ ಕೆಲಸಗಳಿಗೆ ಅವಕಾಶ ಮಾಡಬೇಡಿ. ನೀವು ಯಾವುದೇ ಪಕ್ಷ ಆಗಿರ್ಲಿ, ನಿಮ್ಮದು ಉದ್ದೇಶಗಳು ಏನೇ ಇರಲಿ, ನಿಮ್ಮ ಜೊತೆ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡ್ತೀವಿ. ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ನಿಮ್ಮೆಲ್ಲರ ಉದ್ದೇಶ ಆಗಿರ್ಲಿ ಅಂತ